ಬ್ಯೂಟಿಗೂ ಬೀಟ್ ಮಾಡುವಂಥದ್ದು ಒಂದು ಕ್ಯಾರೆಕ್ಟರ್. ನೋಡಿ, ನೀವು ಬ್ಯೂಟಿ ಹಿಂದೆ ಹೋದರೆ ಲಾಂಗ್ ಟರ್ಮ್ ಆ ಸಂಬಂಧ ಉಳಿಯಲ್ಲ. ಬ್ಯೂಟಿಫುಲ್ ಆಗಿದ್ದಾರೆ ನೋಡೋಕ್ಕೆ, ಆದರೆ ಅವರಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಇಲ್ಲ, ಒಳ್ಳೆ ಗುಣಗಳಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಒಂದು ಕೆಪಾಸಿಟಿ ಇಲ್ಲ ಅಂದಮೇಲೆ ಆ ಸಂಬಂಧ ಲಾಂಗ್ ಟರ್ಮ್ ಬರಲಿಕ್ಕೆ ಸಾಧ್ಯನಾ? ನೋಡ್ತಿರೋರು ಕಮೆಂಟ್ಸ್ಗಳಲ್ಲಿ ಕಮೆಂಟ್ ಮಾಡಿ. ಇವತ್ತು ಭಾಳ ಸಂಗಾತಿನ ಆಯ್ಕೆ ಮಾಡ್ಕೊಳ್ತೀವಿ ಅಥವಾ ನಮ್ಮ ಜೊತೆಗೆ ಆಲ್ರೆಡಿ ಪಾರ್ಟ್ನರ್ಸ್ ಇದ್ದಾರೆ, ನಮ್ಮ ಒಂದು ಸಂಬಂಧದಲ್ಲಿ ಇದೀವಿ ಅಂತ ಹೇಳಿದರೆ ಆ ಸಂಬಂಧದ ಮಧ್ಯೆ ಏನು ಬೇಕಾಗತ್ತೆ ನಮಗೆ? ಬ್ಯೂಟಿನೇ ಮ್ಯಾಟ್ರ್ ಆಗುತ್ತಾ ಅಥವಾ ಈ ಅಂಡರ್ಸ್ಟ್ಯಾಂಡಿಂಗ್, ಒಳ್ಳೆ ಯೋಚನೆ, ಸಿಂಪ್ಲಿಸಿಟಿ ಆ್ಯಂಡ್ ಬೆಸ್ಟ್ ಕ್ವಾಲಿಟೀಸ್ ಇದು ಬೇಕಾಗತ್ತಾ? ನೀವು ಎಷ್ಟು ಮದುವೆ ಆಗಿರ್ತಕ್ಕಂಥ ಕೇಸಸ್ ಆ್ಯಂಡ್ ಇವತ್ತೇನು ಚೆನ್ನಾಗಿ ಬಾಳಿ ಬದುಕ್ತಾ ಇದ್ದಾರೆ, ಅವ್ರನ್ನ ಜಸ್ಟ್ ಹೋಗಿ ಕೆದಕಿದಾಗ ಅವ್ರಿರ್ತ ಗಂಡ ಹೆಂಡತಿ ಮಧ್ಯೆ ನೀವು ಹೋಗ್ಬಿಟ್ಟು ಒಳ್ಳೆ ಲವರ್ಸ್ ಹತ್ರ ಹೋಗ್ಬಿಟ್ಟು ನೀವು ಸ್ಟೋರಿಗಳನ್ನು ಕೇಳಿದಾಗ ಬರುವಂಥದ್ದೇ ಅಂಡರ್ಸ್ಟ್ಯಾಂಡಿಂಗ್. ಒಬ್ಬರ ಮೇಲೆ ಒಬ್ಬರು ಇರ್ತಕ್ಕಂಥ ಒಂದು ಗೌರವ, ಒಂದು ಪ್ರೀತಿ, ಒಂದು ನೇಚರ್, ಬೆಸ್ಟ್ ಕ್ವಾಲಿಟೀಸ್ ಇದು ಬರುತ್ತೆ ಹೊರತು ಬ್ಯೂಟಿ ಮ್ಯಾಟ್ರ್ ಆಗೋದಿಲ್ಲ. ಸೊ ಬ್ಯೂಟಿ ಮ್ಯಾಟ್ರ್ ಆದ್ರೂ ಎಲ್ಲಿ ತನಕ ನಮ್ಮ ಬ್ಯೂಟಿ ಇರ್ಲಿಕ್ಕೆ ಸಾಧ್ಯ? ಸೊ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಬ್ಯೂಟಿ ಹಿಂದೆ ಬರೀ ಬ್ಯೂಟಿನೇ ಫೋಕಸ್ ಮಾಡ್ಕೊಂಡು ನೀವು ಹೋಗೋದಾದರೆ ಆ ಸಂಬಂಧ ಭಾಳ ದಿನ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಯಾವುದೇ ಹೆಣ್ಣಿಗಾಗಲಿ ಯಾವುದೇ ಗಂಡಿಗಾಗಲಿ ಬ್ಯೂಟಿ ಬೇಕು, ಬೇಡ ಅಂತ ಹೇಳಲ್ಲ. ಆದರೆ ಬ್ಯೂಟಿ ಜೊತೆಗೆ ಒಳ್ಳೊಳ್ಳೆ ಕ್ವಾಲಿಟೀಸ್ ಇಲ್ಲ ಅಂತ ಹೇಳಿದರೆ ಬ್ಯೂಟಿ ಇದ್ದು ಇಲ್ಲದೆ ಅಂತ. ಸೊ ಇವತ್ತು ಎಷ್ಟೋ ಜನ ಬ್ಯೂಟಿ ಹಿಂದೆ ಹೋಗ್ತಾ ಇದ್ದಾರೆ, ಬಟ್ ಬ್ರೇಕಪ್ಗಳಾಗ್ತಿದೆ. ನಮಗೆ ಎಂಥ ಚೆನ್ನಾಗಿರೋ ಜೊತೆಗಿದ್ರೂ ಕೂಡ ಬರೀ ಬ್ಯೂಟಿನೇ ಇದ್ದು ಕ್ವಾಲಿಟೀಸ್ ಇಲ್ಲ ಅಂದರೆ 3 ತಿಂಗಳ ಮೇಲೆ ಆ ಸಂಬಂಧದಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಆ ಕಾರಣಕ್ಕೆ ಯಾರೆಲ್ಲ ಮದುವೆ ಆಗಬೇಕು ಅಂತ ಅನ್ಕೋತೀರಾ 100 ಸಲ ಯೋಚನೆ ಮಾಡಿ. ಯಾಕಂದರೆ ಬದುಕು ತುಂಬ ದೂರ ಸಾಗುವಂಥದ್ದು, ಸಂಸಾರ ಜೀವನ ತುಂಬ ದೂರ ಸಾಗುವಂಥದ್ದು. ಯಾಕಂದರೆ ನಾವೆಲ್ಲ ನೋಡ್ತಿದ್ದೀವಿ ಹಿರಿಯರನ್ನೆಲ್ಲ, ಅಲ್ಲೆಲ್ಲ ನೋಡಿದವರು ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ಹಿರಿಯರದು ದೊಡ್ಡವರು ಸುಮ್ಮನೆ ಮಾಡಿಲ್ಲ ಮದುವೆ ಅಂಥೇಳಿ. ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ನೇಚರ್, ಬೆಸ್ಟ್ ಕ್ವಾಲಿಟೀಸ್ ಇದೆಲ್ಲ ಬೇಕು ಅಂತ ಮಾಡಿರ್ತಾರೆ. ಸೊ ಅದಕ್ಕೇ ಬ್ಯೂಟಿ ಹಿಂದೆ ಹೋಗೋರು, ಹ್ಯಾಂಡ್ಸಮ್ ಹಿಂದೆ ಹೋಗೋರನ್ನ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಆ ಸಂಬಂಧ ಮುರಿದು ಬೀಳಬಾರ್ದು ಅಂದರೆ ದಯವಿಟ್ಟು ಕ್ವಾಲಿಟೀಸ್ನ ನೋಡಿ ಅದಾದಮೇಲೆ ಮದುವೆಯನ್ನು ಒಂದು ದೊಡ್ಡ ಮಹತ್ತರವಾದ ಕೆಲಸಕ್ಕೆ ಹೋಗಿ ಅಂತ ಹೇಳ್ತಾ, ನಾನು ಹೇಳ್ತಕ್ಕಂಥ ವಿಚಾರಗಳು ನಿಜ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.